ಎಲ್ಲರಿಗೂ ನಮಸ್ಕಾರ. ಈಗ ಒಂದು 15-20 ದಿವಸಗಳ ಅಂತರದ ನಂತರ ಅಲ್ಲಮ ಪ್ರಭುವಿನ ವಚನಾರ್ಥ ಚಿಂತನೆಯ ವಿಷಯವನ್ನು ಈ ದಿನ ಪ್ರಾರಂಭ ಮಾಡ್ತಾ ಇದ್ದೇನೆ. ಇದು 16ನೆಯ ವಿಡಿಯೋ. ಇವತ್ತಿನ ವಿಷಯ ಅರಿವು, ಮರಹು, ಮನ, ವಿಚಾರ ಈ ಕುರಿತು ಅಲ್ಲಮ ಪ್ರಭುಗಳ ಒಂದು ತಾತ್ವಿಕ ಜಿಜ್ಞಾಸೆಯನ್ನು ತಿಳಿತಕ್ಕಂಥದ್ದು. ಅರಿವು ಎಂದರೆ ತಿಳಿಯುವುದು, ಗೊತ್ತು ಮಾಡಿಕೊಳ್ಳುವುದು, ಜ್ಞಾನ, ತಿಳುವಳಿಕೆ ಎಂಬರ್ಥವನ್ನು ನೀಡಬಹುದಲ್ಲದೆ ಎಚ್ಚರ, ಪರಿಜ್ಞಾನ, ಪ್ರಜ್ಞೆ ಎಂಬ ಅರ್ಥಗಳನ್ನು ಕೂಡ ನಾವು ಆರೋಪಿಸಬಹುದು. ಇದು ನನ್ನ ಅರಿವಿಗೆ ಬರಲಿಲ್ಲ, ಇದರ ಅರಿವು ನನಗಿಲ್ಲ, ಇದನ್ನರಿಯಲು ನನ್ನಿಂದ ಸಾಧ್ಯವಿಲ್ಲ, ಇದರ ಅರಿವು ನಿನಗಿದ್ದರೆ ನೀನು ಹೀಗೆ ವರ್ತಿಸುತ್ತಿದ್ದೆಯಾ, ಅವನಾಗಲೇ ಅರಿವು ದಪ್ಪಿದ್ದಾನೆ ಅಥವಾ ಅರಿವು ದಪ್ಪಿದ್ದಾನೆ, ಹೀಗೆಲ್ಲ ಅರಿವು ಪದ ಬಳಕೆಯಾಗ್ತಾ ಇದೆ. ಅರಿವು ಪದಕ್ಕೆ ವಿರುದ್ಧವಾಗಿ ಮರೆವು, ಮರಹು ಪದ ಬಳಕೆಯಾಗಿದೆ. ಮರೆತು ಹೋಗಿದೆ, ಅದರ ಮರೆವು ಅಥವಾ ಮರಹು ನನಗುಂಟಾಗಿದೆ. ವಚನಕಾರರು ಈ ಪರಿಕಲ್ಪನೆಗಳನ್ನು ಹೇಗೆ ಬಳಸಿದ್ದಾರೆ? ಇವೆರಡರ ಜೊತೆ ಮನ ಮತ್ತು ವಿಚಾರ ಎಂಬ ಪರಿಕಲ್ಪನೆಯನ್ನು ಕೂಡ ಇಲ್ಲಿ ಪರಿಶೀಲಿಸ್ತಕ್ಕಂಥದ್ದು ನನ್ನ ಉದ್ದೇಶ. ಅರಿತು ಜನ್ಮವಾದವರಿಲ್ಲ, ಸತ್ತು ಮರಳಿ ತೋರುವರಿಲ್ಲ. ಇದು 819ನೇ ವಚನ, ಅಲ್ಲಮ ಪ್ರಭುವಿನ 819ನೇ ವಚನದ ಸಾಲು. ಯಾರೊಬ್ಬರೂ ತಮ್ಮ ಹುಟ್ಟನ್ನು ಮೊದಲೇ ಅರಿತು ಅಂದ್ರೆ ತಿಳಿದು ಹುಟ್ಟುವುದಿಲ್ಲ, ಹಾಗೆ ತಮ್ಮ ಜನನವನ್ನ ಮೊದಲೇ ಅರಿತು ಹುಟ್ಟಿದವರಿಲ್ಲ. ಅಂತೆಯೇ ಹುಟ್ಟಿ ಬಾಳೆ ಸತ್ತ ಮೇಲೆ ಅವರು ಮತ್ತೆ ಜನ್ಮವೆತ್ತು ಬರುವುದಿಲ್ಲ ಅಂಥವರಿಲ್ಲ. ಅರಿದಡೆ ಸುಖವಿಲ್ಲ, ಮರೆದಡೆ ದುಃಖವಿಲ್ಲ, ಸತ್ತಡೆ ಚೇಗೆ ಇಲ್ಲ, ಬದುಕಿದಡೆ ಆಗಿಲ್ಲವೆಂಬ ನಿರ್ಣಯದಲ್ಲಿ ನಿಶ್ಚಯಿಸಿ ನಿಲ್ಲದೆ ನಾನು ನೀನೆಂಬ ಉಭಯ ಒಳಿದು ಕೂಡುವ ಯೋಗದ ಹೊಲಬನರಿಯದೆ ಬರಿಯ ಮರವೆಯ ಪ್ರೌಢಿಕೆಯಲ್ಲಿ ಕೆಟ್ಟರಯ್ಯ ಗುಹೇಶ್ವರ. ಇದು 820ನೆಯ ವಚನ. ಚೇಗೆ ಅಂದ್ರೆ ಹಾನಿ, ಆಗು ಅಂದ್ರೆ ಇಲ್ಲಿ ಲಾಭ ಅಂತ ಅರ್ಥ. ಅರಿವು ದುಃಖಕ್ಕೆ ಕಾರಣ, ಮರೆವು ಸುಖಕ್ಕೆ ಕಾರಣ. ಅರಿತರೆ ಸುಖ ಎಂಬುದಿಲ್ಲ, ಇದ್ದ ಸುಖವೂ ಕೂಡ ಇಲ್ಲದಂತಾಗುತ್ತದೆ ಅರಿವಿನಿಂದ. ಅರಿವು ನಷ್ಟವಾಗಿ ಮರಹು ಉಂಟಾದರೆ ದುಃಖದ ಪರಿವೆಯೇ ನಮಗೆ ಉಂಟಾಗದು. ಆಗ ಬರೀ ಸುಖವೇ. ಸತ್ತರೆ ನಷ್ಟವಿಲ್ಲ, ಬದುಕಿದರೆ ಲಾಭವೂ ಇಲ್ಲ. ಅರಿವು, ಮರೆವು, ಸಾವು, ಬದುಕು ಈ ಉಭಯ ಪಕ್ಷಗಳನ್ನ ನಿಕಷಕ್ಕೆ ಒಡ್ಡಿ ನಿಶ್ಚಯಿಸಿ ಈ ಎರಡರಲ್ಲಿ ಒಂದು ಕಡೆ ನಿಲ್ಲಲಾಗದೆ ಬದ್ಧವಾಗದೆ ನಾನು ನೀನು ಎಂಬ ಭೇದವನ್ನಳಿದು ನಾನು ನೀನು ಒಂದೇ ಎಂಬ ಅಭೇದ ಭಾವದಿಂದ ಯೋಗದ ಅಂದ್ರೆ ಜೀವಾತ್ಮ ಪರಮಾತ್ಮ ಒಂದಾಗಿ ಕೂಡಿದ ಆ ಯೋಗದ ಫಲವನ್ನರಿಯಲಾಗದೆ ಅಂದ್ರೆ ಅದರ ಸಾರ ಜ್ಞಾನವನ್ನ ತಿಳಿಯಲಾಗದೆ ಕೇವಲ ಸುಖಭೂತವಾದ ಮರೆಹದ ಪ್ರೌಢಿಕೆಯಲ್ಲಿ ಅಂದ್ರೆ ಹೆಗ್ಗಳಿಕೆಯಲ್ಲಿ ಮುಳುಗಿ ಕೆಟ್ಟರು ಎಂದು ಲೇವಡಿಸುತ್ತಾರೆ ಅಲ್ಲಮ ಪ್ರಭು ಈ ವಚನದಲ್ಲಿ. ಮರಹು ಸುಖಕ್ಕೆ ಕಾರಣವಾದರೂ ಅದೇ ಕೇಡಿಗೂ ಕೂಡ ಕರೆದೊಯ್ಯುತ್ತದೆಂಬ ಎಚ್ಚರಿಕೆ ಈ ವಚನದಲ್ಲಿದೆ. ಮರವೆಯು ಅಹಂಕಾರಕ್ಕೆ ಉಂಟು, ಸಂಸಾರ ಮತ್ತು ಮುಕ್ತಿ ಈ ಎರಡು ಅಹಂಕಾರಕ್ಕೆ ಸಂಬಂಧಿಸಿದವು. ಮರವೆಯು ಸಚ್ಚಿದಾನಂದ ಸ್ವರೂಪನಾದ ಶಿವನಲ್ಲಿ ಇರುವುದಿಲ್ಲ ಎಂದು ಅನುಭಾವಸಾರ ಕೃತಿ ಹೇಳುತ್ತದೆ. ಅರಿದರಿದು ನಿನ್ನ ನೆನವ ಪರಿಕರ ಹೊಸತು ಅಂತ ಅಲ್ಲಮ ಪ್ರಭುವಿನ 821ನೇ ವಚನದ ಸಾಲು. ನೋಡು, ಅರಿದರಿದು ನಿನ್ನ ನೆನೆವ ಪರಿಕರ ಹೊಸತು ಅಂದ್ರೆ ಶಿವನನ್ನ ನೆನೆಯುವ ಹೊಸ ಪರಿಕರ ಈ ಅರಿವು. ಅರಿದ ಶರಣಂಗೆ ಆಚಾರವಿಲ್ಲ, ಆಚಾರವುಳ್ಳವಂಗೆ ಲಿಂಗವಿಲ್ಲ ಅಂತ. ಇದು 822ನೇ ವಚನದ ಸಾಲು. ಅಂದ್ರೆ ಶಿವನನ್ನರಿತ ಶರಣನಿಗೆ ಆಚಾರ ಬೇಕಾಗಿಲ್ಲ, ಆಚಾರವುಳ್ಳವನಿಗೆ
ಲಿಂಗವಿಲ್ಲ. ಅರಿದು ಅರಿದು ಮರೆದು ಬೆರಗು ಹತ್ತಿತು, ಏನೆಂದರಿಯದೆ ಅದೆಂತರಿಯದೆ ಗುಹೇಶ್ವರ ಗುಹೇಶ್ವರ ಎನ್ನುತ್ತಾ ಅಲ್ಲಿಯೇ ನಿಂದಿತ್ತು. ಇದು ಅಲ್ಲಮ ಪ್ರಭುವಿನ 823ನೇ ವಚನ. ಈ ಜೀವನನ್ನ ಬುಗುರಿಯಂತೆ ಆಡಿಸುತ್ತವೆ ಈ ಅರಿವು ಮತ್ತು ಮರೆವು. ಅವನೋ ಹರಿಯುತ್ತಾನೆ, ಮತ್ತೆ ಮರೆಯುತ್ತಾನೆ, ಮತ್ತೆ ಮತ್ತೆ ಅರಿತು ಮರೆತು ಆಶ್ಚರ್ಯಕ್ಕೊಳಗಾಗುವನು, ಅಂದ್ರೆ ದಿಗ್ಭ್ರಾಂತಿಗೊಳ್ಳುವನು, ಬೆರಗುಗೊಳ್ಳುವನು. ಅದರ ಪರಿಣಾಮವಾಗಿ, ಅಂದ್ರೆ ದಿಗ್ಭ್ರಾಂತಿಗೊಂಡದರ ಪರಿಣಾಮವಾಗಿ ಏನೂ ತಿಳಿಯದಂತೆ, ಎಂತಹುದೆಂದರಿಯದಂತೆ ಅಜ್ಞಾನಿಯಾಗುತ್ತಾನೆ. ಮುಂದಿನ ದಾರಿಗಾಣದೆ ಗುಹೇಶ್ವರ ಗುಹೇಶ್ವರ ಎಂದು ಹೊರಳುತ್ತಾ ಅಲ್ಲಿಯೇ ನಿಂತು ಬಿಡುತ್ತಾನೆ. ಇದು ಸಾಧನೆಯ ಹಾದಿಯಲ್ಲಿ ಸಂಕಟಕ್ಕೆ ಸಿಲುಕಿದ ಮಾನವನ ಪರಿಸ್ಥಿತಿ. ಅರಿಯದ ಕಾರಣ ಕುರುಹು ವಿಡಿದೆನಲ್ಲದೆ, ಅರಿಯದ ಕಾರಣ ಕುರುಹು ವಿಡಿದೆನಲ್ಲದೆ, ಅರಿದ ಬಳಿಕ ಇನ್ನೇನೋ ಬಿಟ್ಟಡೆ ಸಮಯ ವಿರೋಧ, ಬಿಡದಿದ್ದರೆ ಜ್ಞಾನ ವಿರೋಧ. ಗುಹೇಶ್ವರ ಲಿಂಗವು ಉಭಯ ದಳದ ಮೇಲೈದಾನೆ ಕಾಣ ಸಿದ್ದರಾಮಯ್ಯ. ಇದು 824ನೇ ವಚನ. ಕುರುಹು ಅಂದರೆ ಇಷ್ಟಲಿಂಗವು ಎಲ್ಲಿಯವರೆಗೆ ಬೇಕೆಂದರೆ ಆ ಶಿವನನ್ನ ಅರಿಯುವವರೆಗೆ. ಶಿವಜ್ಞಾನ ಉಂಟಾದ ಬಳಿಕ ಕುರುಹಿನ ಅವಶ್ಯಕತೆ ಇಲ್ಲ. ಆದರೂ ಒಂದು ಮತ ಅಥವಾ ಪಂಥ ಅಥವಾ ಸಮಯ ಅಂತ ಕರಿತೀವಲ್ಲ, ಅದರಲ್ಲಿ ಇದ್ದ ಬಳಿಕ ಅದರ ನಿಯಮಕ್ಕೆ ಬದ್ಧವಾಗಿರಬೇಕಾದುದು ಒಂದು ಧಾರ್ಮಿಕ ಜೀವನದ ನೀತಿ. ಆ ಕಾರಣಕ್ಕೆಯೇ ಅರಿತರೂ ಕುರುಹು ಬೇಕು. ಕುರುಹು ಬಿಟ್ಟಡೆ ಅದು ಸಮಯ ವಿರೋಧ, ಅಂದ್ರೆ ಮತ ವಿರೋಧವಾಗುತ್ತದೆ. ಅರಿತು ಕುರುಹ ಬಿಡದೇ ಇದ್ದರೆ ಅದು ಅಜ್ಞಾನವಾಗುತ್ತದೆ. ಆದರೆ ಗುಹೇಶ್ವರ ಲಿಂಗವು ಅಂದ್ರೆ ಶಿವನು ಈ ಉಭಯ ದಳದ ಅಂದ್ರೆ ಶಿವನನ್ನು ಅರಿತ ಪರಿಣಾಮದಿಂದ ಕುರುಹು ತೊರೆಯುವುದರಿಂದ ಉಂಟಾಗುವ ಸಮಯ ವಿರೋಧ ಮತ್ತು ಅರಿತು ಕುರುಹು ವಿಡಿಯದಿದ್ದರಿಂದುಂಟಾಗುವ ಅಜ್ಞಾನ, ಈ ಎರಡರ ಈ ಉಭಯ ದಳದ ಮೇಲಿರ್ತಕ್ಕಂಥವನು ಅಂತ. ಅರಿಯುವ ಕರ್ತೃ ಆತ್ಮ, ಇಂದ್ರಿಯಗಳೇ ಇದಕ್ಕೆ ಸಾಧನಗಳು. ಅರಿಯುವ ಆತ್ಮವು ಕಣ್ಣುಗಳ ಮರೆಯಲಿದ್ದು ಕಾಣಬೇಕಾದುದನ್ನ ಕಾಣುತ್ತದೆ, ಕಿವಿಯ ಮರೆಯಲಿದ್ದು ಕೇಳಬೇಕಾದುದನ್ನ ಕೇಳುತ್ತದೆ. ಈ ಇಂದ್ರಿಯಗಳು ನಷ್ಟವಾದರೆ ಆತ್ಮದ ಅರಿಯುವ ಕ್ರಿಯೆ ಅಲ್ಲಿಗೆ ನಿಲ್ಲುತ್ತದೆ. ಕಂಗಳು ನಷ್ಟವಾದಲ್ಲಿ, ಕರ್ಣ ಬಧಿರವಾದಲ್ಲಿ ಕಾಂಬುದು ಕೇಳುವುದು ಅಲ್ಲಿಯೇ ನಿಂದಿತ್ತು. ಹೀಗೆ ಆತ್ಮನ ಕ್ರಿಯೆಯು ಇಂದ್ರಿಯ ನಿಯಂತ್ರಿತವಾಗಿರುವುದನ್ನು ಹೇಳಿ ಆತ್ಮನ ಅರಿವಾವುದು, ಗುಹೇಶ್ವರನೆಂಬ ಕುರುಹಾವುದು ಅಂಬಿಗರ ಚೌಡಯ್ಯ ಅಂತೇಳಿ ಅಲ್ಲಮ ಪ್ರಭು ಚೌಡಯ್ಯನನ್ನು ಪ್ರಶ್ನಿಸ್ತಾನೆ 826ನೇ ವಚನದಲ್ಲಿ. ಗುಹೇಶ್ವರನೆಂಬ ಕುರುಹಿನ ಅರಿವು ಆತ್ಮನಿಗಾಗಬೇಕಾದರೆ ಇಂದ್ರಿಯಗಳ ಸಹಕಾರ ಬೇಕೋ ಬೇಡವೋ ಎಂಬುದರ ಬಗ್ಗೆ ವಚನ ಸ್ಪಷ್ಟಪಡಿಸುವುದಿಲ್ಲವಾದರೂ ಒಟ್ಟು ವಚನದ ಹಿನ್ನೆಲೆಯಲ್ಲಿ ಇಂದ್ರಿಯಗಳ ನೆರವು ಆತ್ಮಕ್ಕೆ ಅವಶ್ಯಕ ಎಂದು ತಿಳಿಯಬೇಕಷ್ಟೆ. ಅರಿವಿಗಿಂತ ಮರಹು ಮಿಗಿಲಾದ ತತ್ವವೆನಿಸುತ್ತದೆ ಅಲ್ಲಮನಲ್ಲಿ. ಅರಿದಹನೆಂಬುದು ಮರವೇ, ಮರಹ ಮರೆದಹನೆಂಬುದು ಮರವೇ, ಸಾಕಾರ ನಷ್ಟ ನಿರಾಕಾರ ದೃಷ್ಟವೆಂಬುದು ಭಾವದ ಬಳಲಿಕೆ ಅಂತ 827ನೇ ವಚನದ ಸಾಲು. ಮರೆವೆಗಿಲ್ಲಿ ಉಭಯ ಕಾರ್ಯ. ಅರಿವನ್ನು ಅರಿವ ಕರ್ತೃ ಮತ್ತು ಮರವೆಯನ್ನು ಮರೆವ ಕರ್ತೃ ಉಭಯವೂ ಮರೆವೆಯೇ ಆಗಿದೆ. ಅರಿವನ್ನು ಅರಿಯುವ ಕರ್ತೃ ಮತ್ತು ಮರವೆಯನ್ನು ಮರೆಯುವ ಕರ್ತೃ ಉಭಯವೂ ಮರವೆಯೇ ಆಗಿದೆ. ನಿರಾಕಾರದ ಅರಿವು ಪರಿವೆ ನಮಗಾಗಬೇಕಾದರೆ ಸಾಕಾರ ನಷ್ಟವಾಗಬೇಕು ನಿಜ, ಆದರೆ ಹಾಗಾಗುವುದು ಭಾವದ ಬಳಲಿಕೆ ಎನ್ನುತ್ತಾನೆ ಅಲ್ಲಮ ಪ್ರಭು. ಅಂದರೆ ಭಾವವು ನಿರ್ಭಾವವಾಗುವುದು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುವುದೆಂದೇ ಅರ್ಥ. ಭಾವವು ನಿರ್ಭಾವವಾದಾಗ ಸಾಕಾರ ನಷ್ಟವಾಗಿ ನಿರಾಕಾರ
ದೃಷ್ಟವಾಗುತ್ತದೆ. ಅರಿವನರಿದು ಮರಹ ಮರೆದು ಸಂಕಲ್ಪ ಸಂಶಯ ಒಳಿದ ನಿಲುವನು ಅರಿದ ಪರಿ ಎಂತು ಹೇಳ. ಅರಿದೆನೆಂದಡೆ ಜ್ಞಾನಕ್ಕೆ ದೂರ, ಮರೆದೆನೆಂದಡೆ ಮನಕ್ಕೆ ದೂರ, ನಿರ್ಭಾವದ ಹೊಲಿಗೆಯಲ್ಲಿ ಭಾವ ಸಂಕಲ್ಪ ಬಿಡದು, ನಮ್ಮ ಗುಹೇಶ್ವರ ಲಿಂಗದಲ್ಲಿ ಮನಮಗ್ನ ಯೋಗ ನಿನಗೆಂತು ಸಾಧ್ಯವಾಯಿತು ಹೇಳ ಸಿದ್ದರಾಮಯ್ಯ ಅಂತ ಸಿದ್ದರಾಮನ್ ಪ್ರಶ್ನೆ ಮಾಡ್ತಾನೆ 828ನೇ ವಚನ. ಮರೆದೇನೆಂಬುದು ಮನಕ್ಕೆ ದೂರ ಎಂಬುದು ಅನುಭವ ವೇದ್ಯ, ಆದರೆ ಅರಿದೆ ಎಂಬುದು ಜ್ಞಾನಕ್ಕೆ ದೂರ ಎನ್ನುವುದನ್ನ ವಿವರಿಸುವುದು ಹೇಗೆ? ಅರಿದೆ ಎಂಬುದು ಜ್ಞಾನಕ್ಕೆ ದೂರ ಎಂಬುದನ್ನು ವಿವರಿಸುವುದು ಹೇಗೆ? ಇಲ್ಲಿ ಅರಿವೇ ಅಜ್ಞಾನವಾಗುತ್ತದೆ. ಈ ನೆಲೆಯಲ್ಲಿ, ಪಾರಮಾರ್ಥಿಕ ಚಿಂತನಾ ನೆಲೆಯಲ್ಲಿ ಅರಿವು ಪದದ ಸಹಜ ಅರ್ಥ ಜ್ಞಾನ, ತಿಳುವಳಿಕೆ ಎಂಬುದು ತನ್ನ ಮಹತ್ವ ಕಳೆದುಕೊಂಡು ಅದು ಜ್ಞಾನ ದೂರವಾದ ಅಜ್ಞಾನ ಎಂಬ ಅರ್ಥವನ್ನು ಪಡೆದುಕೊಳ್ಳುತ್ತದೆ. ಏಕೆಂದರೆ ಪಾರಮಾರ್ಥಿಕ ಸತ್ಯ, ಅಲೌಕಿಕವಾದ ಅನುಭವ, ಅಗೋಚರದ ಅನುಭವ ಆಗುವುದು ಅರಿವು ಇದ್ದಾಗಲಲ್ಲ, ಮರವೇ ಇದ್ದಾಗ. ಮನುಷ್ಯನು ಅರಿವು ಶೂನ್ಯ, ಜ್ಞಾನ ಶೂನ್ಯ ಸ್ಥಿತಿಯಲ್ಲಿದ್ದಾಗ ಮಾತ್ರ ಆ ನಿಗೂಢ ಸತ್ಯದ ಅನುಭವವನ್ನು ಪಡೆಯಬಲ್ಲ ಎಂಬುದು ಇಲ್ಲಿಯ ಅರ್ಥ. ಭಾವ ಕುರಿತು ಹೇಳುತ್ತಾ, ಭಾವವು ನಷ್ಟವಾಗಿ ನಿರ್ಭಾವದ ಅಂಚನ್ನು ತಲುಪಿದಾಗಲೂ ಅಲ್ಲಿ ಭಾವದ ಸಂಬಂಧ ಕಳಚಿರುವುದಿಲ್ಲ. ನಿರ್ಭಾವದ ಹೊಲಿಗೆಯಲ್ಲಿ ಭಾವ ಸಂಕಲ್ಪ ಬಿಡದು. ಹೀಗೆ ಸಿದ್ದರಾಮನಿಗೆ ವಿವರಿಸುವ ಅಲ್ಲಮ ಪ್ರಭುಗಳು ಆತನಿಗೆ ಗುಹೇಶ್ವರ ಲಿಂಗದಲ್ಲಿ ಮನಮಗ್ನ ಯೋಗ ಹೇಗೆ ಸಾಧ್ಯವಾಯಿತು ಎಂದು ಪ್ರಶ್ನಿಸುತ್ತಾರೆ. ಅಗೋಚರವಾದ ಗುಹೇಶ್ವರನ ಅನುಭವ ಅಲ್ಲಮರಿಗಾದ ಪರಿಯನ್ನ ವಿವರಿಸುವ ವಚನವೊಂದರಲ್ಲಿ ಅರಿವು ಆ ಅಲೌಕಿಕ ಅನುಭವಕ್ಕೆ ಸಾಧನವಲ್ಲ ಎಂದು ಅರ್ಥವಾಗುತ್ತದೆ. ಅರಿವರತು ಬೆರಗು ಹೊಡೆದು ಕುರುಹುಗೆಟ್ಟವನ, ಬಂದ ಬಟ್ಟೆಯಲ್ಲಿ ಬಾರದೆ ಹೋದವನ, ಕಂಗಳುಂಡವನ, ಮನದಲ್ಲಿ ದಣಿದವನ, ಕಿಚ್ಚಿಲ್ಲದೆ ಬೆಂದವನ, ಅಚ್ಚಲಿಂಗೈಕ್ಯನ, ಕೈಯಿಲ್ಲದೆ ಕೊಂಡವನ, ಬಾಯಿಲ್ಲದೆ ಉಂಡವನ, ಒಡಲಿಲ್ಲದೆ ಅವಗ್ರಹಿಸಿದವನ, ನಂಬು ಗುಹೇಶ್ವರಲ್ಲಮನ. ಇದು 830ನೇ ವಚನ. ಅರಿವು ಪ್ಲಸ್ ಅರಾತು ಅಂದ್ರೆ ಅರಿವರಾತು ಅಂದ್ರೆ ಅರಿವು ಬತ್ತಿ ಹೋಗಿ ನಷ್ಟವಾಗಿ ಅಂತ. ಅರಿವು ಅರಾತು ಅಂದ್ರೆ ಅರಿವು ನಷ್ಟವಾಗಿ, ಅರಿವು ಬತ್ತಿ ಹೋಗಿ, ಬೆರಗು ಹೊಡೆದು ಅಂದ್ರೆ ಆಶ್ಚರ್ಯ ಚಕಿತತೆ ಉಂಟಾಗಿ, ಕುರುಹುಗೆಟ್ಟು ಅಂದ್ರೆ ಕುರುಹು ನಷ್ಟವಾಗಿ, ಯಾವ ದಾರಿಯಲ್ಲಿ ಬಂದಿದ್ದನೋ ಅದೇ ದಾರಿಯಲ್ಲಿ ಅಂದ್ರೆ ಅದೇ ಬಟ್ಟೆಯಲ್ಲಿ ಬಾರದೆ ಬೇರೊಂದು ದಾರಿಯಲ್ಲಿ ಹಿಂದಿರುಗಿ ಹೋದವನ, ಕಣ್ಣುಗಳಲ್ಲಿ ಉಂಡವನ, ಮನದಲ್ಲಿ ದಣಿದವನ, ಅಗ್ನಿ ಇಲ್ಲದೆ ಬೆಂದವನ, ಅಚ್ಚಲಿಂಗೈಕ್ಯನ, ಕೈಗಳಿಲ್ಲದೆ ಕೊಟ್ಟದ್ದನ್ನ ತೆಗೆದುಕೊಂಡವನ, ಬಾಯಿ ಇಲ್ಲದೆ ಉಂಡವನ, ಒಡಲಿಲ್ಲದೆ ಅವಗ್ರಹಿಸಿದವನ, ಅರ್ಥಾತ್ ಆವರಿಸಿದವನ, ಒಳಗೊಂಡವನ, ನಂಬು ಗುಹೇಶ್ವರಲ್ಲಮನ ಎಂದು ಆ ಶಿವನನ್ನೇ ಸ್ತುತಿಸಿದ್ದಾರೆ ಅಲ್ಲಮ ಪ್ರಭು. ಈ ವಚನದ ಸಂದರ್ಭದಲ್ಲಿ ಅರಿವು ಪರಿಕಲ್ಪನೆ ಮತ್ತದರ ಕಾರ್ಯವನ್ನ ತಿಳಿದರೆ ನಾವು ಸಾಕು. ಇಲ್ಲಿ ಅರಿವು ಅರಹತ ಆಗಬೇಕು, ಅಂದರೆ ಅದು ಬತ್ತಿ ಹೋಗಬೇಕು, ಕುಗ್ಗಬೇಕು, ಶಕ್ತಿಗುಂದಬೇಕು, ನಷ್ಟವಾಗಬೇಕು. ತದನಂತರವೇ ಚಕಿತತೆ ಉಂಟಾಗಿ ಕುರುಹು ನಷ್ಟವಾಗಿ ಮುಂದಿನ ಕ್ರಿಯೆ ಅಂತಿಮವಾಗಿ ಅಚ್ಚ ಲಿಂಗೈಕ್ಯನಾದ ಪರಶಿವನ ಅನುಭವಕ್ಕೆ ಕೊಂಡೊಯ್ಯುತ್ತದೆ ಅಂತ. ಹೀಗೆ ಇಲ್ಲಿ ಅರಿವಿನ ಮಹತ್ವ ಅಲ್ಲಮ ಪ್ರಭುಗಳಲ್ಲಿ ಕಳೆದು ಹೋಗ್ತದೆ. ನೋಡು, ಅರಿವು ಅರಹತ ಆಗಬೇಕು ಅಂದ್ರೆ ಅದು ಬತ್ತಿ ಹೋಗಬೇಕು, ಕುಗ್ಗಬೇಕು, ಶಕ್ತಿಗೊಂದಬೇಕು, ನಷ್ಟವಾಗಬೇಕಂತ. ಅರಿವು ನಷ್ಟವಾದ ಮೇಲೆಯೇ ಚಕಿತತೆ ಉಂಟಾಗಿ ಕುರುಹು ನಷ್ಟವಾಗಿ ಮುಂದಿನ ಕ್ರಿಯೆ ಅಂತಿಮವಾಗಿ ಅಚ್ಚ ಲಿಂಗೈಕ್ಯನಾದ ಪರಶಿವನ ಅನುಭವಕ್ಕೆ ಅದು ಕೊಂಡೊಯ್ಯುತ್ತದೆ ಅಂತ. ಆದ್ರಿಂದ ಅಲ್ಲಮ ಪ್ರಭುವಿನಲ್ಲಿ ಅರಿವಿಗೆ ಸ್ಥಾನ ಇಲ್ಲ, ಮರಹು ಬಹಳ ಮುಖ್ಯವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ. ಇದರ ಮುಂದಿನ ವಚನವೂ ಸಹ ಅರಿವು ಕುರಿತಾಗಿ ಇದೇ ಕಲ್ಪನೆಯನ್ನೇ ಹೊಂದಿದೆ. ಅರಿವರತು ಮರಹುಗೆಟ್ಟು ತನ್ನಲ್ಲಿ ತಾನು ಸನ್ನಿಹಿತನಾದವಂಗೆ ದುಃಖಿಸುವರೇ ಹೇಳ, ಶೋಕಿಸುವರೇ ಹೇಳ, ಒಡಲಿಲ್ಲದಾತಂಗೆ ಎಡೆಯಲೊಂದು ಅಳಿವುಂಟೆಂದು ನುಡಿದು ಹೇಳುವ ಮಾತು ಭ್ರಾಂತು ನೋಡ, ಎರಡಿಲ್ಲದ ಐಕ್ಯಂಗೆ ಒಳ ಹೊರಗಿಲ್ಲ ನೋಡ,
ಗುಹೇಶ್ವರನ ಶರಣ ಅಜಗಣ್ಣಂಗೆ ಅಂತೇಳಿ 831ನೇ ವಚನ. ಹೀಗೆ ಅಜಗಣ್ಣ ಶರಣನನ್ನ ವರ್ಣಿಸಿದ್ದಾರೆ ಅಲ್ಲಮಪ್ರಭು. ಅರಿವು ಮತ್ತು ಮರವು ಎರಡೂ ನಷ್ಟವಾದರೆ ಮಾತ್ರ ತನ್ನಲ್ಲಿ ತಾನು ಸನ್ನಿಹಿತವಾಗಲು ಸಾಧ್ಯ. ಇಂಥವನಿಗೆ ದುಃಖಿಸುವುದು ವ್ಯರ್ಥ. ಬಹುಶಃ ಅಜಗಣ್ಣನ ಮರಣಾನಂತರ ಬರೆದಿರಬಹುದಾದ ವಚನ ಇದಿರಬೇಕು. ಒಡಲಿದ್ದವರಿಗೆ ಅಳಿವು ಎಂಬುದುಂಟೇ ಹೊರತು ಒಡಲು ಪ್ರಾಣ ಇತ್ಯಾದಿ ಜೀವ ಸಂಬಂಧಿ ಕರ್ಣಗಳಳಿದವರಿಗೆ ಅಳಿವು ಎಂಬುದು ಇಲ್ಲ ಅಂತ. ನೋಡು, ಒಡಲಿದ್ದವರಿಗೆ ಮಾತ್ರ ಅಳಿವು ಎಂಬುದುಂಟು, ಆದರೆ ಒಡಲು ಪ್ರಾಣ ಇತ್ಯಾದಿ ಜೀವ ಸಂಬಂಧಿ ಕರ್ಣಗಳ ಅಳಿದವರಿಗೆ ಅಳಿವು ಎಂತಕ್ಕಂಥದ್ದು ಇಲ್ಲ. ಏಕೆಂದರೆ ಅವರು ಜನನ ಮರಣ ಮೀರಿದ ನಿತ್ಯ ಮುಕ್ತರಾಗಿರುತ್ತಾರೆ. ಅವರು ಒಳ ಹೊರಗೆಂಬ ದೇಹ, ಜೀವ, ಜೀವಾತ್ಮ, ಪರಮಾತ್ಮ ಎಂಬ ಭೇದ ಮುರಿದು ಒಂದೇ ಆಗಿರುತ್ತಾರೆ. ಅಂತೂ ಎರಡು ಅಂದ್ರೆ ಭೇದ ಅಳಿದು, ಎರಡು ಅಳಿದು ಅಂದ್ರೆ ಈಗ ಜೀವಾತ್ಮ ಪರಮಾತ್ಮ ಅಥವಾ ದೇಹ ಜೀವ ಈ ಎನ್ನುವಂತ ಭೇದ ಅಳಿದು ಒಂದು ಆದ ಐಕ್ಯನಾದ ಶರಣ ಅಜಗಣ್ಣಂಗೆ ದುಃಖಿಸಬಾರದೆಂಬ ಅರ್ಥ ಇಲ್ಲಿದೆ. ಇಲ್ಲಿಯೂ ಕೂಡ ಅರಿವು ಮತ್ತು ಮರವು ಎರಡೂ ಕೂಡ ನಷ್ಟವಾಗಬೇಕು, ಆನಂತರವೇ ಐಕ್ಯದ ದಾರಿ ಅಂತ. ನೋಡು, ಮುಂದಿನ ವಚನಗಳಾದ 832 ನೋಡು, ಅರಿವಿಂದ ಸಾಧ್ಯ ಅಂತ. 833 ಅರಿವಿಂದರಿಯಬಾರದು. ಈ ಎರಡೂ ಕೂಡ ಅರಿವು ನಷ್ಟವಾಗಬೇಕೆಂದೇ ಅವು ತರ್ಕಿಸುತ್ತವೆ. ಅರಿವಿಂದರಿಯಬಾರದು ಕುರುಹು ವಿಡಿದ ಪರಿಯಂತಯ್ಯ ತೆರಹಿಲ್ಲದ ಘನವನರಿದೆನೆಂದೆಡೆ ಅರುಹು ಮರಹು ನಷ್ಟವಾದ ಮಹದರಿವು ತಾನಾಗಿ ಗುಹೇಶ್ವರ ಲಿಂಗವನರಿಯದಂತಿರಬೇಕು ಕಾಣ ಸಿದ್ದರಾಮಯ್ಯ ಅಂತ. ನೋಡಿ, ಇಲ್ಲಿದೆ 833ನೇ ವಚನ. ಇದು ಈ ವಚನ ಅರಿವು ಮತ್ತು ಮರಹು ಇವೆರಡರ ಅರ್ಥ ನಿರ್ವಚನ ಸ್ಪಷ್ಟಪಡಿಸುತ್ತಾ ಪರಮಾತ್ಮನ ಅನುಭವ ಕುರಿತ ಬಹಳ ಮಹತ್ವದ ಒಳನೋಟವನ್ನ ಒದಗಿಸುತ್ತಾ ಮಹದರಿವು ಎಂಬ ಇನ್ನೊಂದು ಪರಿಕಲ್ಪನೆಯನ್ನು ನಮಗೆ ಅದು ಪರಿಚಯಿಸಿಕೊಡುತ್ತದೆ. ಅರಿವು ಇದ್ದರೆ ಕುರುಹು ನಷ್ಟವಾಗದು. ಪರಶಿವನ ನಿಲವು ಅರಿವಿಗೆ ಅಸಾಧ್ಯ. ಅರಿವು ಕುರುಹನ್ನ ಮಾತ್ರ ಅರಿಯಬಲ್ಲದು. ಆದರೆ ಕುರುಹು ನಷ್ಟವಾದಲ್ಲದೆ ಪರಶಿವನ ಅನುಭವ ಅಸಾಧ್ಯ. ಕುರುಹು ನಷ್ಟವಾಗಬೇಕಾದರೆ ಅರುಹು ಮತ್ತು ಮರಹು ಈ ಎರಡು ನಷ್ಟವಾಗಿ ಆ ಪರಶಿವನ ಕುರಿತ ಮಹದರಿವು ಉಂಟಾಗಬೇಕು. ನೋಡಿ, ಮಹದರಿವು ಎಂದರೆ ಜ್ಞಾನಶೂನ್ಯ ಸ್ಥಿತಿ ಅಂತ. ಈ ಜ್ಞಾನಶೂನ್ಯ ಸ್ಥಿತಿಯನ್ನೇ ಅಂದ್ರೆ ಮಹದರಿವು, ಜ್ಞಾನಶೂನ್ಯ ಸ್ಥಿತಿಯನ್ನೇ ಈ ಮುಂದಿನ ಸಾಲುಗಳು ನಮಗೆ ಕಟ್ಟಿಕೊಡುತ್ತವೆ. ತೆರಹಿಲ್ಲದ ಘನವನರಿದೆನೆಂದೆಡೆ ಅರುಹು ಮರಹು ನಷ್ಟವಾದ ಮಹದರಿವು ತಾನಾಗಿ ಗುಹೇಶ್ವರ ಲಿಂಗವನರಿಯದಂತಿರಬೇಕು. ನೋಡಿ, ಗಮನಿಸಬೇಕು. ತೆರಹಿಲ್ಲದ ಘನ ಅಂದರೆ ಪರಮಾತ್ಮನನ್ನ ಅರಿಯಬೇಕಾದರೆ ಅಥವಾ ಅರಿತಿದ್ದೇನೆ ಎಂದರೆ ಅರುಹು ಮತ್ತು ಮರಹು ಉಭಯವೂ ನಷ್ಟವಾಗಿ ಆ ಪರಮಾತ್ಮನ ಕುರಿತ ಮಹದರಿವು ಅಂದರೆ ಅರಿದು ಅರಿಯದಂತಿರುವ ಜ್ಞಾನಶೂನ್ಯ ಸ್ಥಿತಿ ಉಂಟಾಗಬೇಕು. ಅಂದರೆ ಅರಿಯುವ ವ್ಯಕ್ತಿಯು ತನ್ನ ಅರಿವನ್ನು ಅರಿಯಲ್ಪಡುವ ವಸ್ತುವಿನಲ್ಲಿ ಲೀನವಾಗಿಸಿ, ನೋಡಿ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು. ಅರಿಯುವ ವ್ಯಕ್ತಿಯು ತನ್ನ ಅರಿವನ್ನು ಅರಿಯಲ್ಪಡುವ ವಸ್ತುವಿನಲ್ಲಿ ಲೀನವಾಗಿಸಿ ಅರಿಯುವ ಕರ್ತನಾದ ತಾನೂ ಅರಿಯಲ್ಪಡುವ ವಸ್ತುವು ಅಭಿನ್ನ ಎಂಬ ಅದ್ವೈತ ಭಾವ ಉಂಟಾದಾಗ, ನೋಡು, ಅರಿಯುವ ಕರ್ತನಾದ ತಾನೂ ಅರಿಯಲ್ಪಡುವ ವಸ್ತುವು ಅಭಿನ್ನ ಎಂಬ ಅದ್ವೈತ ಭಾವ ಉಂಟಾದಾಗ ಅರಿತು ಅರಿಯದವನಂಥ ಮರೆತು ಮರೆಯದವನಂಥ, ಅರಿತು ಅರಿಯದವನಂಥ ಮರೆತು ಮರೆಯದವನಂಥ ಮನಸ್ಥಿತಿ ಉಂಟಾದಾಗ ಆ ಘನಲಿಂಗ ಜ್ಞಾನ ಶಿವಜ್ಞಾನ ನಮಗೆ ಪ್ರಾಪ್ತವಾಗುತ್ತದೆ. ಅದು ಶೂನ್ಯ, ಅದು ಬಯಲು ಎನ್ನುವಂಥದ್ದನ್ನು ನಾವು ಅರ್ಥ ಮಾಡ್ತೀವಿ. ನೋಡಿ, ಈ ಅರಿವು ಮರಹು ಇವೆರಡರ ಸಂಬಂಧವನ್ನ ಈ ಇನ್ನೊಂದು ವಚನ ಹೀಗೆ ಸ್ಪಷ್ಟಪಡಿಸ್ತದೆ. ಅರಿವು ಉದಯವಾದಲ್ಲದೆ ಮರಹು ನಷ್ಟವಾಗದು. ಮರಹು ನಷ್ಟವಾದಲ್ಲದೆ ಅರಿವು ಸಯವಾಗದು. ಅರಿವು ಸಯವಾಗಿ ದೊರೆಕೊಂಡ ಬಳಿಕ ಗುರುವಾರು, ಲಿಂಗವಾರು, ಆವುದು ಘನ, ಆವುದು ಕಿರಿದು ಹೇಳ, ಗುಹೇಶ್ವರ ಲಿಂಗದಲ್ಲಿ ಅರಿದು ಮರೆದು ಉಪದೇಶವ ಹಡೆದಡೆ ಮುಂದೆ ನಿಜವೆಂತು ಸಾಧ್ಯವಪ್ಪದು ಹೇಳ ಮಡಿವಾಳ ಮಾಚಯ್ಯ ಅಂತ 837ನೇ ವಚನ.
ನೋಡಿ, ಈ ವಚನದ ಮೊದಲೆರಡು ಸಾಲುಗಳಲ್ಲಿ ಅರಿವು ಮರಹು ಸಂಬಂಧ ನಮಗೆ ಸ್ಪಷ್ಟವಾಗುತ್ತದೆ. ಅರಿವು ಅಂಕುರಿಸದೇ ಇದ್ದರೆ ಮರಹು ನಷ್ಟವಾಗುವುದಿಲ್ಲ. ಮರಹು ನಷ್ಟವಾಗದೆ ಅರಿವು ಸಯವಾಗುವುದಿಲ್ಲ, ಅರ್ಥಾತ್ ಸ್ವಯವಾಗುವುದಿಲ್ಲ, ಸಮರಸವಾಗುವುದಿಲ್ಲ, ಒಳಗಾಗುವುದಿಲ್ಲ, ದಕ್ಕುವುದಿಲ್ಲ. ಹೀಗೆಲ್ಲ ಅರ್ಥ ಮಾಡ್ಕೋಬಹುದು. ಇಲ್ಲಿ ಮರಹನ್ನ ಕತ್ತಲೆಗೂ ಅರಿವನ್ನ ಬೆಳಕಿಗೂ ನಾವು ಹೋಲಿಸಬಹುದು. ಶಾಶ್ವತವಾದ ಸ್ಥಿತಿಯಾಗಿರುವ ಕತ್ತಲೆಯಂತೆಯೇ ಮರಹು ಕೂಡ ಕತ್ತಲೆಯ ನಾಶಕ್ಕೆ ಹೇಗೆ ಬೆಳಕು ಬೇಕೋ ಮರಹುವಿನ ನಾಶಕ್ಕೆ ಅರಿವು ಬೇಕು. ಅರಿವು ಅಂಕುರಿಸಿದಾಗಲಷ್ಟೇ ಮರಹು ನಷ್ಟವಾಗುತ್ತದೆ. ಮರಹು ನಷ್ಟವಾಗದೆಯೇ ಅರಿವು ಎಂಬ ಬೆಳಕು ಜ್ಞಾನ ಸ್ವಯವಾಗುವುದಿಲ್ಲ. ಈ ಎರಡನೇ ಅರಿವು ಮಹದರಿವು, ಅಂದರೆ ಮಹಾಘನದ ಅರಿವು ಅಂತ. ಇದು ಸ್ವಯವಾದ ಮೇಲೆ ಗುರು ಮತ್ತು ಲಿಂಗ ಅನವಶ್ಯವಾಗುತ್ತದೆ. ಮಹದರಿವಿನ ಜ್ಞಾನ ನಮಗೆ ಉಂಟಾದ ಮೇಲೆ ಗುರು ಮತ್ತು ಲಿಂಗ ನಮಗೆ ಅನವಶ್ಯವಾಗುತ್ತದೆ. ಅದೇ ರೀತಿ ಘನವಾದುದು ಕಿರಿದಾದುದು ಎಂಬ ಭೇದವೂ ಕೂಡ ನಮಗೆ ಅಳಿದು ಹೋಗುತ್ತದೆ. ಮರಹು ನಷ್ಟವಾಗಿ ಮಹದರಿವು ಉಂಟಾದ ಬಳಿಕ ಎಲ್ಲಾ ದ್ವೈತಗಳು ಅಳಿದವು. ಗುರು ಶಿಷ್ಯ ಲಿಂಗ ಭಕ್ತ ಜಂಗಮ ಒಳಗೆ ಹೊರಗೆ ಇತ್ಯಾದಿ ಭೇದಗಳು ಎಲ್ಲ ದ್ವೈತಗಳು ಅಳಿದವು. ಆಗ ಯಾವ ಕುರುಹು ಬೇಕಾಗಿಲ್ಲ. ಹೀಗೆ ಗುಹೇಶ್ವರ ಲಿಂಗವ ಅರಿದು ಮರೆದ ಮೇಲೆ, ಅಂದರೆ ಮಹದರಿವು ಉಂಟಾದ ಬಳಿಕ ಉಪದೇಶ ಸಲ್ಲದು ಎನ್ನುತ್ತಾನೆ ಅಲ್ಲಮ್ಮ. ಉಪದೇಶದಿಂದ ದಕ್ಕಿರುವ ನಿಜವು ನಷ್ಟವಾಗುತ್ತದೆ. ಅರಿವು ಗೆಟ್ಟು ಮಹದರಿವು ಉಂಟಾದವರಿಗೆ ಕುರುಹು ಅನವಶ್ಯಕ. ಒಂದು ಅರಿವು ಗೆಟ್ಟು ಮಹದರಿವು ಉಂಟಾದವರಿಗೆ ಕುರುಹು ಅನವಶ್ಯಕ. ಅಂತಹ ಮಹದರಿವು ಉಂಟಾದ ಶರಣನಿಗೆ ಅಂತರಂಗದ ಜೀವ ಸಂಬಂಧವಾದ ಅರಿವು ಇರುವುದಿಲ್ಲ. ತಾನುಳಿದು ತಾನು ತಾನಾದ ನಿಜ ಶರಣಂಗೆ ಅಂತರಂಗದಲ್ಲಿ ಒಂದು ಅರಿವುಂಟೆ? ಪ್ರಶ್ನೆ ಮಾಡ್ತಾನೆ. ತಾನಳಿದು ಅಂದ್ರೆ ಜೀವಾತ್ಮನಳಿದು, ತಾನುಳಿದು ಅಂದ್ರೆ ಪರಮಾತ್ಮನುಳಿದು, ತಾನು ತಾನಾದ ಅಂದ್ರೆ ಜೀವಾತ್ಮನು ಪರಮಾತ್ಮನಾದ ನಿಜ ಶರಣಂಗೆ ಅಂತರಂಗದಲ್ಲಿ ಒಂದು ಅರಿವು ಎಂತಕ್ಕಂಥದ್ದು ಉಂಟೆ? ನೋಡಿ, ಈ ಒಂದು ಅರಿವು ಮಹದರಿವು ಅಲ್ಲ, ಇದು ಮನುಷ್ಯ ಸಹಜ ಐಂದ್ರಿಕ ಜ್ಞಾನವಷ್ಟೇ. ಇದು ನೋಡಿ 838ನೇ ವಚನ, ಇದು ಗಮನಿಸಿ. ಇದು ನಷ್ಟವಾಗಿ ಅವನಿಗೆ ಕೇವಲ ಮಹದರಿವು ಅಂದರೆ ಪರಮಾತ್ಮನ ಜ್ಞಾನ, ಲಿಂಗ ಜ್ಞಾನ, ಶಿವಜ್ಞಾನ ಉಂಟಾಗುತ್ತದೆ ಅಂತ. ಇಂಥ ಶಿವಜ್ಞಾನದ ವಿಶಿಷ್ಟ ಅನುಭವವನ್ನೇ ಅಲ್ಲಮ ಪ್ರಭುವಿನ 839ನೇ ವಚನ ನಮಗೆ ಸ್ಪಷ್ಟಪಡಿಸುತ್ತದೆ. ಪರಮಾತ್ಮನೆಂದರೆ ಅರಿವು ಮರವೆಯ ನರಿದು ನೆರೆನಿಂದ ಅಂದ್ರೆ ಸಂಪೂರ್ಣವಾಗಿ ನಿಂತ ನಿಜ, ಭಾವ ನಿರ್ಭಾವವ ಮೀರಿದ ಮಹಾಘನ. ಅದು ಭಾವಕ್ಕತೀತವಾದದ್ದು, ಆದ್ದರಿಂದ ಅದನ್ನ ಭಾವಿಸಲಿಲ್ಲ. ಅದು ಮನಕ್ಕೆ ಅಗೋಚರವಾದದ್ದು, ಆದ್ದರಿಂದ ಅದನ್ನು ನೆನೆಯಲಿಲ್ಲ. ಅದು ಅರಿವುದಕ್ಕೆ ಕುರುಹಾದುದಲ್ಲ, ಮರೆಯುವುದಕ್ಕೆ ತೆರವು ಆದುದೂ ಅಲ್ಲ. ಅದು ಜ್ಞಾತೃ ಜ್ಞಾನ ಜ್ಞೇಯ ಇವುಗಳಳಿದ ನಿಪ್ಪತಿ. ಹೀಗೆ ಅರುಹು ಮರಹು ಮೀರಿದ ಕುರುಹಲ್ಲದ ವಸ್ತುವನ್ನು ಲಿಂಗವಂತರು ಪೂಜಿಸುವ ಪರಿಯಂತು. ಅರಿಯಬಾರದ ಲಿಂಗವನ್ನು ಅರಿವಂತೆ ಮಾಡಿಕೊಟ್ಟನು ಶ್ರೀಗುರು. ಅಲ್ಲಮ ಪ್ರಭುವಿನ 840ನೇ ವಚನ. ಈ ಗುರುವಾದರೂ ಅರಿವಿನ ಹೃದಯ ಕಂದೆರೆಯಬೇಕೆಂದು. ಈ ಗುರುವಾದರೂ ಕೂಡ ಅರಿವಿನ ಹೃದಯ ಕಂದೆರೆಯಬೇಕೆಂದು ಗುರು ಬೇಕು. ಇದು 835ನೇ ವಚನ. ಇದು ನೋಡಿ, ಈ ಮುಂದಿನ ವಚನ ಅರಿವಿನ ಬಗ್ಗೆ ಮತ್ತೊಂದು ಚಿಂತನೆಯನ್ನು ಮಂಡಿಸುತ್ತದೆ. ತನ್ನ ತಾನರಿದೆನೆಂಬವನ ಮುನ್ನ ನುಂಗಿತ್ತು ಮಾಯೆ. ತನ್ನ ತಾನರಿದೆನೆಂಬವನ ಮುನ್ನ ನುಂಗಿತ್ತು ಮಾಯೆ. ನಿನ್ನೊಳಗೆ ಅರಿವು ಭಿನ್ನವಾಗಿರುತ್ತಿರಲು ಮುನ್ನವೇ ನೀನು ದೂರಸ್ಥ ನೋಡ. ಭಿನ್ನವಿಲ್ಲದ ಅಜ್ಞಾನವ ಭಿನ್ನವ ಮಾಡಬಲ್ಲಡೆ ತನ್ನಲ್ಲಿ ಅರಿವು ನಿಜವಪ್ಪುದು ಗುಹೇಶ್ವರ ಅಂತ 349ನೇ ವಚನ. ನೋಡಿ, ಯಾರು ನನ್ನನ್ನು ನಾನು ಅರಿತಿರುವೆ ಎಂಬ ಅಹಮಿಕೆ ಅಥವಾ ಅಜ್ಞಾನ ಹೊಂದಿರುವರೋ ಅಂಥವರನ್ನ ಮೊದಲೇ ನುಂಗಿ ಬಿಡುತ್ತದೆ ಮಾಯೆ. ವ್ಯಕ್ತಿಯೊಬ್ಬನೊಳಗೆ ಅವನೇ ಬೇರೆ, ಅವನ ಅರಿವೇ ಬೇರೆ ಎಂಬ ಮನಸ್ಥಿತಿ ಇದ್ದಲ್ಲಿ, ಅಂದರೆ ಅರಿವು ಮತ್ತು ಕರ್ತೃ ಭಿನ್ನ ಎಂಬ ಭೇದವಿದ್ದಲ್ಲಿ ಅಂಥವನು ಮೊದಲೇ ದೂರಸ್ಥ, ಅಂದರೆ
ಪರಕೀಯ, ಸಂಬಂಧಪಡದವನು. ವ್ಯಕ್ತಿ ತನ್ನಿಂದ ತನ್ನ ಅಜ್ಞಾನವನ್ನು, ಅಂದ್ರೆ ನನ್ನನ್ನು ನಾನು ತಿಳಿದಿರುವೆ ಎಂಬುದೇ ಇಲ್ಲಿ ಅಜ್ಞಾನ. ಅದರಿಂದ ವ್ಯಕ್ತಿ ತನ್ನ ಅಜ್ಞಾನವನ್ನು ಪ್ರತ್ಯೇಕಿಸಿ ನೋಡಬಲ್ಲನಾದರೆ ಅಂಥವನಿಗೆ ಅರಿವು ನಿಜವೊಪ್ಪುದು. ಅಂದರೆ ನನ್ನೊಳಗಿನ ಅಜ್ಞಾನವು ನಾನು ಬೇರೆ ಬೇರೆ, ನಾನು ಅಂದರೆ ನನ್ನೊಳಗಿನ ಜೀವಾತ್ಮವು ಈ ಮಾಯಾತ್ಮಕ ಜಗತ್ತಿಗೆ ಸೇರಿದುದಲ್ಲ ಎಂಬ ಅರಿವು ಅವನಿಗೆ ಸಾಧ್ಯವಾಗಿ ಇದೇ ತಿಳುವಳಿಕೆಯೇ ಮಹಾದರಿವಿಗೆ ನಾಂದಿಯಾಗುತ್ತದೆ ಅಂತ. ಬಲ್ಲನಿತ, ಬಲ್ಲರಲ್ಲದೆ ಅರಿಯದುದ ನೆಂತು ಬಲ್ಲರಯ್ಯ. ಬಲ್ಲನಿತ, ಬಲ್ಲರಲ್ಲದೆ ಅರಿಯದುದ ನೆಂತು ಬಲ್ಲರಯ್ಯ. ಅರಿವು ಸಾಮಾನ್ಯವೇ, ಅರಿಯದುದ ನಾರಿಗೂ ಅರಿಯಬಾರದು. ಗುಹೇಶ್ವರನೆಂಬ ಲಿಂಗವ ನರಿಯದರೆರಡು, ಅರಿದೊಡೊಂದೇ ಅಂತ ನೋಡಿ. ಇಲ್ಲಿ ಗುಹೇಶ್ವರನೆಂಬ ಲಿಂಗವ ನರಿಯದರೆರಡು, ಅದು ಅರಿದೇ ಇದ್ರೆ ಅದು ಎರಡದು, ಅರಿದಡದು ಒಂದೇ ಅಂತ. ಇದು 361ನೇ ವಚನ. ಅರಿದವರಿದವೆಂಬಿರಿ ನೋಡು, ಅರಿದವರಿದವೆಂಬಿರಿ, ಅರಿದ ಪರಿಯಂತೂ ಹೇಳಿದೆ. ಅರಿದವರು ಅರಿದವೆಂಬರೆ, ತಿಳ್ಕೊಂಡವರು ನಾವು ತಿಳ್ಕೊಂಡಿವೆ ಅಂತ ಹೇಳ್ತಾರ ಅವರು. ಅರಿಯಬಾರದ ಘನವನರಿದು ಅರಿಯದಂತಿಪ್ಪರ ಗುಹೇಶ್ವರ ಅಂತ. ಇದು 362ನೇ ವಚನ. ಈ ಮೇಲಿನ ಎರಡೂ ವಚನಗಳ ವಿಚಾರ ಸರಣಿ ಕೂಡ ಒಂದೇ. ಅದು ಮಹಾಘನ ಲಿಂಗವು ಅರಿವಿಗೆ ಅಸಾಧ್ಯವಾದುದು. ಅದನ್ನು ಅರಿತವರಾರು ಅರಿತವೆಂದು ತೋರ್ಪಡಿಸಿಕೊಳ್ಳದೆ ತಾವು ಅರಿತೇ ಇಲ್ಲವೇನೋ ಎಂಬಂತಿರುವರು ಲೋಕದ ಕಣ್ಣಿಗೆ. ಯಾವುದು ಬಲ್ಲನಿತ ಬಲ್ಲರಲ್ಲದೆ, ಅಂದರೆ ಯಾವುದು ತಿಳಿಯಲು ಸಾಧ್ಯವೋ ಅದನ್ನಷ್ಟೇ ತಿಳಿಯಬಲ್ಲರಲ್ಲದೆ, ತಿಳಿಯಲಾಗದನೆಂತೂ ತಿಳಿಯಬಲ್ಲರವರು. ಅವ್ರ ಕೈಯಿಂದ ಯಾವುದನ್ನ ತಿಳಿಲಿಕ್ಕೆ ಅಸಾಧ್ಯವಾದನ್ನ ಹೆಂಗ್ ತಿಳಿಲಿಕ್ಕೆ ಅವರಿಂದ ಸಾಧ್ಯ? ಅರಿಯಲಾಗದ ಮಹಾಘನ ಲಿಂಗವು ಅರಿಯದಿದ್ದರೆ ಎರಡು, ಅರಿದರೆ ಅದು ಒಂದೇ. ಅಂದರೆ ಅರಿಯುವ ವ್ಯಕ್ತಿ ಮಾಯೆಯ ಅಜ್ಞಾನದ ಪ್ರಭಾವದಲ್ಲಿದ್ದರೆ ಆಗ ಜೀವಾತ್ಮ ಪರಮಾತ್ಮ ಬೇರೆ ಬೇರೆ. ಈ ದೃಷ್ಟಿಯಲ್ಲಿ ಅರಿಯದರೆರಡು ಆದರೆ ಆ ಮಾಯೆ ಅಜ್ಞಾನ ಮೂಲದ ಭೇದ ಜ್ಞಾನ ದ್ವೈತ ಜ್ಞಾನ ತೊಲಗಿಸಿ ಜೀವಾತ್ಮನು ಪರಮಾತ್ಮನು ಅಭಿನ್ನ ಎಂದು ದ್ವೈತ ಜ್ಞಾನದಿಂದ ಅರಿತರೆ ಆಗ ಆ ಲಿಂಗ ಅದು ಎರಡಾಗಲ್ಲ, ಅದು ಒಂದೇ ಅಂತ. ಪರಶಿವ ಸ್ವರೂಪವೆಂದರೆ ಅದು ತನ್ನ ಕಣ್ಣಲ್ಲಿ ತನ್ನನ್ನು ಕಾಣದಂತೆ ಇರುವ ದರ್ಪಣದೊಳಗಣ ಬೆಳಗು. ಅದು ಈ ಬೆಳಗಿನೊಳಗಣ ಮಹಾಬೆಳಗು. ಗುಹೇಶ್ವರ ನಿಪ್ಪೆಡೆಯ ತಿಳಿದು ನೋಡಯ್ಯ ಸಂಗನ ಬಸವಣ್ಣ ಅಂತ 1706ನೇ ವಚನ ಎಂದು ಬಸವಣ್ಣನಿಗೆ ಶಿವದರ್ಶನದ ಸುಳುಹು ನೀಡುತ್ತಾನೆ ಅಲ್ಲಮಪ್ರಭು. ಕನ್ನಡಿಯೊಳಗಿನ ಬೆಳಕು ತನ್ನನ್ನು ತಾನರಿಯದು, ಅದು ಶಿವಸ್ವರೂಪ. ಇಂಥ ಶಿವಜ್ಞಾನ ಉಂಟಾಗಬೇಕಾದರೆ ತನ್ನ ತಾನರಿಯಬೇಕು, ತನ್ನ ಮನವ ತಾ ಮರೆಯಬೇಕು. ತನ್ನ ತಾನರಿಯುವುದು ಎಂದರೇನು? ತನ್ನ ತಾನರಿದಡೆ ನುಡಿಯಲ್ಲ ತತ್ವ ನೋಡ, ತನ್ನ ತಾ ಮರೆದಡೆ ನುಡಿಯಲ್ಲ ಮಾಯೆ ನೋಡ ಅಂತ ಹೇಳುತ್ತೆ 1208ನೇ ವಚನ. ತನ್ನ ತಾನರಿತ ಬಳಿಕ ಅನ್ಯವಿಲ್ಲ, ಕಾವ ಮರವು ನಷ್ಟವಾಯಿತು. ಆ ಮರವೇ ನಷ್ಟವಾದ ಬಳಿಕ ಅರಿವಿನ ಮರವೆಯ ನೆರೆ ಮರೆದ ಬಳಿಕ ನೋಡು, ಅರಿವಿನ ಮರವೆಯ ನೆರೆ ಮರೆದ ಬಳಿಕ ಅಲ್ಲಿ ನಿಶಬ್ದವಾಯಿತು ಗುಹೇಶ್ವರ. ಇದು 1207ನೇ ವಚನ. ತನ್ನ ತಾನರಿಯುವುದು ಎಂದರೆ ತನ್ನೊಳಗಿನ ಜೀವಾತ್ಮವು ತಾನು ತಿಳಿಯಲೆತ್ನಿಸುವ ಪರಮಾತ್ಮನಿಂದ ಅಭಿನ್ನ ಎಂಬ ಜ್ಞಾನ ಹೊಂದುವುದು ಅಂತ ಅರ್ಥ. ಶಿವಸ್ವರೂಪದ ಪ್ರತಿಫಲನಕ್ಕೆ ಜೀವಾತ್ಮವೇ ಕನ್ನಡಿಯಲ್ಲಿ. ಈ ಜೀವಾತ್ಮನೆಂಬ ಕನ್ನಡಿಯೊಳಡಗಿರುವ ಪರಮಾತ್ಮ ತನ್ನನ್ನು ತಾನರಿಯದು. ಇದನ್ನ ಅರಿಯುವ ಜೀವಾತ್ಮನಿಗಾದರೂ ಮನದ ಮರಹು ಉಂಟಾಗಬೇಕು. ಮನವ ಮರೆದು ಮಾಡಿದಡೆ ಲಿಂಗರೂಪ ಇತ್ತು ಅಂತ ನೋಡಿ. ಆ ತನ್ನೊಳಗಿನ ಪರಮಾತ್ಮನನ್ನ ನಾವು ತಿಳಿಯಬೇಕಾದರೆ ಜೀವಾತ್ಮನಿಗೆ ಏನ್ ಬೇಕು? ಮನದ ಮರಹು ಉಂಟಾಗಬೇಕು ಅಂತ. ಮನವ ಮರೆದು ಮಾಡಿದಡೆ ಲಿಂಗರೂಪ ಇತ್ತು ಅಂತ. ಇದು 1432ನೇ ವಚನದ ಮಾತು. ತನ್ನ ಮನವ ಮರೆಯುವ ಉಪಾಧಿ ಎಂದರೆ ಮನ ಬೆರೆಸುವುದು. ನೋಡು, ತನ್ನ ಮನವ ಮರೆಯುವ ಉಪಾಧಿ ಎಂದರೆ ಮನ ಬೆರೆಸುವುದು. ಅಂದರೆ ಯಾವ ಶಿವಮನಕ್ಕೆ ತನ್ನ ಜೀವಮನ ಕನ್ನಡಿಯಾಗಿದೆಯೋ
ಆ ಎರಡೂ ಮನಗಳನ್ನ ಸಯವಾಗಿಸುವುದು. ಮನ ಘನವ ಬೆರೆಸಿದ ಅನುಭಾವ ಘನಕ್ಕೆ ಘನವಾಯಿತು ನೋಡ ಅಂತ ನೋಡು. ಮನ ಘನವ ಬೆರೆಸಿದ ಅನುಭಾವ ಘನಕ್ಕೆ ಘನವಾಯಿತು ನೋಡ. ಅದು ತನ್ನಲ್ಲಿ ತಾನು ತೃಪ್ತಿಯಾದ ನಿಜವು ನಿರ್ಣಯದ ಮೇಲೆ ನಿರ್ಧಾರವಾಯಿತು ನೋಡ. ಇದು ಅಲ್ಲಮ ಪ್ರಭುವಿನ 1424ನೇ ವಚನ. ಮನಮಗ್ನವೆಂತಿರ್ಪುದು ಅಂತೆ ಇರಬೇಕಲ್ಲದೆ ಮತ್ತೊಂದು ಮನವೆಂಬುದುಂಟೇ ಹೇಳ. ಇದು ಅಲ್ಲಮ ಪ್ರಭುವಿನ 1425ನೇ ವಚನ. ಹೀಗೆ ಶಿವಮನ ಜೀವ ಮನಗಳೆರಡು ಬೆರೆತಾಗ ಅಲ್ಲಿ ದ್ವಿಮನತ್ವ ದ್ವ್ಯಾತ್ಮತ್ವ ದ್ವಿಮನತ್ವ ದ್ವ್ಯಾತ್ಮತ್ವ ಅಂದ್ರೆ ಎರಡು ಆತ್ಮಗಳ ಎರಡು ಮನಗಳ ಅಥವಾ ಅಳಿದು ಅದ್ವೈತ ಉಂಟಾಗುತ್ತದೆ. ಅಂದ್ರೆ ಒಂದೇ ಅಂತಕ್ಕಂಥದ್ದು ಉಂಟಾಗುತ್ತದೆ. ಮನ ಒಂದಾಗಿ ಅರಿವು ಸಯವಾದ ಬಳಿಕ ಕೊಂಡಾಡಲಿಕ್ಕೆ ಇಂಬುಂಟೆ ಹೇಳ. ಶಬ್ದಕ್ಕೆ ತೆರ ಇಲ್ಲ, ಗುಹೇಶ್ವರ ಲಿಂಗದಲ್ಲಿ ಬೆರಸಿ ಬೇರಿಲ್ಲ ಕಾಣ ಸಂಗನ ಬಸವಣ್ಣ ಅಂತ. ಇದು 1426ನೇ ವಚನ. ಮನ ಬೆರೆಸಿದವರೆಂತಿಪ್ಪರು ಅವರ ಪರಿಯ ನರಿಯಬಾರದು ಕೇಳ. ಇದರಿಚ್ಛೆ ಅರಿಯದಿಪ್ಪರು ಅರಿಯದಿಪ್ಪರು ಒಳಗೆ ನೋಡಿದರೆ ಬಟ್ಟ ಬಯಲು ಅಂತ 1428ನೇ ವಚನ. ನೋಡಿ, ಹೀಗೆ ಮನ ಬೆರೆತಾಗ ಶಿವಮನ ಜೀವಮನ ಬೆರೆತಾಗ ಕಾಣುವುದು ಶೂನ್ಯ, ಬಯಲು, ನಿಶಬ್ದ. ಇದೇ ಲಿಂಗ ಸ್ವರೂಪ. ಇದೇ ಅರ್ಥವನ್ನೇ 1432ನೇ ವಚನದ ಸಾಲು ಮನವ ಮರೆದು ಮಾಡಿದಡೆ ಲಿಂಗ ರೂಪ ಇತ್ತು ಅಂತ ಹೇಳುತ್ತೆ. ನೋಡು, ಅರಿವು ನಷ್ಟವಾಗಿ ಮರಹು ಬಂದು ಈ ಮರಹನ್ನಳಿಸಿ ಮಹದರಿವನ್ನುಂಟು ಮಾಡಲು ಶ್ರೀ ಗುರುವಿತ್ತ ಇಷ್ಟಲಿಂಗವೆಂಬ ಕುರುಹು ಕರಕ್ಕೆ ಬಂದ. ಈ ಕುರುಹನ್ನ ತುಂಬಿಕೊಂಡ ಮನದಲ್ಲಿ ನೋಟಕನ ಲಿಂಗ ಕುರುಹಿನ ನೋಟ ನಷ್ಟವಾಗಿ ಆ ಕುರುಹಿನ ನೋಟವನ್ನ ಲೀನವಾಗಿಸಿಕೊಂಡ ಮನವು ಭಾವದಲ್ಲಳಿದು, ಭಾವವು ಜ್ಞಾನದಲ್ಲಳಿದು, ಈ ಜ್ಞಾನವು ಶಿವಜೀವೈಕ್ಯ ಸಮರಸದಲ್ಲಳಿದ ಬಳಿಕ ಅಲ್ಲಿ ಮತ್ತೆ ಅರಿವ ಬೇರಾವ ಕುರುಹು ಇರಲಿಲ್ಲ. ಅಲ್ಲಿದ್ದುದು ಶೂನ್ಯ, ಬಯಲು, ಲಿಂಗ, ಅದ್ವೈತ. ಇದು 1435ನೇ ವಚನದ ಸಾರಾಂಶ. ಜೀವಾತ್ಮ ಮತ್ತು ಪರಮಾತ್ಮ ಅಭಿನ್ನವೆಂಬ ತತ್ವವನ್ನೊಪ್ಪುವ ಅಲ್ಲಮರು ಅಹಂ ಬ್ರಹ್ಮಾಸ್ಮಿ ಎಂಬುದರ ಬಗ್ಗೆ ಯಾಕೋ ಅಪಸ್ವರ ತೆಗೆಯುತ್ತಾರೆ. ಅನ್ಯ ನಾನಲ್ಲ ಎಂದು ಬ್ರಹ್ಮವು ನಾನು ಎಂಬೆಡೆ ಅದು ಅತಿಶಯದ ಭ್ರಾಂತು ಎಂಬುದನ್ನು ತಿಳಿದು ನೋಡ. ಅನ್ಯ ನಾನಲ್ಲ ಎಂದು ಬ್ರಹ್ಮವು ನಾನು ಎಂಬೆಡೆ ಅದು ಅತಿಶಯದ ಭ್ರಾಂತು ಎಂಬುದನ್ನು ತಿಳಿದು ನೋಡ. ಅದೇನು ಕಾರಣವೆಂದಡೆ ಬ್ರಹ್ಮಕ್ಕೆ ನಾನೇ ಬ್ರಹ್ಮ ಎಂಬುದು ಘಟಿಸದಾಗಿ. ಇದು 1211ನೇ ವಚನ. ಅರಿವು ಮತ್ತು ಮರೆವು ಪರಸ್ಪರ ಭಿನ್ನ ವಿರುದ್ಧ ಎಂಬಂತೆ ಕಂಡರೂ ಕೂಡ ಅವು ಬೆಳಕು ಕತ್ತಲೆಯಂತೆ ಪರಸ್ಪರ ಕೂಡಿಕೊಂಡಿವೆ. ಅರಿವಿನೊಳಗೊಂದು ಮರೆವೇ ಇದೆ, ಮರೆವೆಯೊಳಗೊಂದು ಅರಿವಿದೆ. ಅರಿವು ಮರೆವೆ ಎಂಬೆರಡೂ ಅಳಿದರೆ ನಿರ್ವಯಲಿದೆ. ಅರಿವಿನೊಳಗೊಂದು ಮರೆವೆ ಇದೆ, ಮರವೆಯೊಳಗೊಂದು ಅರಿವಿದೆ. ಅರಿವು ಮರೆವೆ ಎಂಬೆರಡೂ ಅಳಿದಡೆ ನಿರ್ವಯಲಿದೆ, ತಾನೆಂಬಲ್ಲಿ ನಿಷ್ಪತ್ತಿ ಇದೆ ಅಂತ. ಇದು 582ನೇ ವಚನ. ಈ ಅರಿವು ಅಸಾಮಾನ್ಯವಾದದೆಂದು ಅಲ್ಲಮನ ಒಂದು ವಚನ ಹೀಗೆ ನುಡಿಯುತ್ತದೆ. ಅರಿವು ಎನ್ನುತ್ತಿಪ್ಪಿರಿ, ಅರಿವು ಸಾಮಾನ್ಯವೇ? ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯ ನರಿಯಬಾರದು. ಮುಂದಣ ಹೆಜ್ಜೆ ಎಳೆಯದಲ್ಲದೆ ಒಂದು ಪಾದ ನೆಲೆಗೊಳ್ಳದು. ನೆಲನ ಬಿಟ್ಟು ಆಕಾಶದಲ್ಲಿ ನಿಂದು ಮುಗಿಲೊಳಗೆ ಮಿಂಚಿದಲ್ಲದೆ ತಾನಾಗಬಾರದು. ಗುಹೇಶ್ವರನೆಂಬುದು ಬರಿದೆ ಬಹುದೇ ಹೇಳಿದೆ ಅಂತ 475ನೇ ವಚನ. ಈ ವಚನ ಅರಿವನ್ನ ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಹೀಗೆ ತ್ರಿಕಾಲಕ್ಕಿಟ್ಟು ಪರೀಕ್ಷೆಗೊಡ್ಡಿ ಅರಿವಿನ ಅರ್ಥವ ನಿರ್ವಚಿಸಲೆತ್ನಿಸುತ್ತದೆ. ಅರಿವಿಗೆ ಹಿಂದಣ ಹೆಜ್ಜೆ ಎಂದರೆ ಅದು ಮರವೇ ಇರಬೇಕಲ್ಲವೇ? ವರ್ತಮಾನದಲ್ಲಿ ಹುಟ್ಟಿ ಭವಿಷ್ಯಕ್ಕೆ ತನ್ನ ಪಾದ ಬೆಳೆಸುವ ಅರಿವು ಮರವೆಯ ಒಡಲಿಂದಲೇ ಹುಟ್ಟುತ್ತದೆಂಬರ್ಥ ಇಲ್ಲಿದೆ. ಹೀಗೆ ಹುಟ್ಟಿದ ಅರಿವು ಅಂದ್ರೆ ಮರವೆಯಿಂದ ಹುಟ್ಟಿದ ಅರಿವು ಈ ಲೌಕಿಕತೆಯನ್ನ ತೊರೆದು ಅರ್ಥಾತ್ ಮರೆದು ಪಾರಮಾರ್ಥ ಪರಮಾತ್ಮನೊಂದಿಗೆ ಸಮರಸವಾಗುವ ಮಹದರಿವಾಗಿ ಪರಿವರ್ತಿತವಾದಾಗ ಅದು ಅಸಾಮಾನ್ಯವಾಗುತ್ತದೆ. ಹೀಗೆ ಮರವೆಯಿಂದ ಜನಿಸಿದ ಸಾಮಾನ್ಯ ಅರಿವು ಮಹದರಿವಾಗದೆ
ಗುಹೇಶ್ವರನ ಜ್ಞಾನ ಬರಿದೇ ಬರುವುದಿಲ್ಲ ಎನ್ನುತ್ತಾರೆ ಅಲ್ಲಮಪ್ರಭು. ನೋಡು, ಮರವೆಯಿಂದ ಜನಿಸಿದ ಸಾಮಾನ್ಯ ಅರಿವು ಅದೇನಾಗಬೇಕು? ಅದು ಮಹದರಿವಾಗಬೇಕು. ಅದು ಮಹದರಿವಾಗದೆ ಗುಹೇಶ್ವರನ ಜ್ಞಾನ ಬರಿದೇ ಬರುವುದಿಲ್ಲ ಅಂತಕ್ಕಂಥದ್ದು ಮಾತು. ಇನ್ನೊಂದು ವಚನ ತನ್ನ ಮನವ ತಾನರಿಯುವುದೇ ಬ್ರಹ್ಮಜ್ಞಾನ ಎಂಬ ಅಭಿಪ್ರಾಯವನ್ನ ಮಂಡಿಸುತ್ತದೆ. ಎಲೆ ಮನವೇ, ಎಲ್ಲಿ ಹವಣಿಸಬಾರದ ಅಖಂಡ ಬೆಳಗು ತೋರುತ್ತಿಹುದು ಅದೀಗ ನಿನ್ನ ನಿಜ. ಎಲೆ ಮನವೇ, ಎಲ್ಲಿ ಹವಣಿಸಬಾರದ ಅಖಂಡ ಬೆಳಗು ತೋರುತ್ತಿಹುದು ಅದೀಗ ನಿನ್ನ ನಿಜ. ಎಲೆ ಮನವೇ, ಆವಲ್ಲಿ ನೀನೆಂಬ ಶಂಕೆ ಹಿಂಗಿ ತಾನೇ ತೋರುತ್ತಿಹುದು ಅದೀಗ ನಿನ್ನ ನಿಜ. ಎಲೆ ಮನವೇ, ನಿನ್ನ ನಿಜವರಿಯ ಬಲ್ಲಡೆ ಅದೇ ಬ್ರಹ್ಮಜ್ಞಾನ, ಅದೇ ಕೇವಲ ಮುಕ್ತಿ, ಅದೇ ನಮ್ಮ ಗುಹೇಶ್ವರ ಲಿಂಗವನ್ನರಿಯುವ ಸಹಜ ಭಕ್ತಿ ಕುಳಜ್ಞಾನ ಕುಳಕಾಣ ಅಂತ. ಅದೇ ನಮ್ಮ ಗುಹೇಶ್ವರ ಲಿಂಗವನ್ನರಿವ ಸಹಜ ಭಕ್ತಿ ಕುಳಕಾಣ. ಎಲೆ ಮನವೇ, ನೀನಿದ ನಿಶ್ಚಯಿಸಿಕೋ ಮರೆಯದೆ ಅಂತ. ನೀನಿದ ನಿಶ್ಚಯಿಸಿಕೋ ಮರೆಯದೆ ಅಂತ. ಇದು 986ನೇ ವಚನ. ಆಧುನಿಕ ಕಾವ್ಯದಂತೆ ಇದರ ಸಾಲುಗಳ ಸಂರಚನೆ ಇದೆ. ಇದು ಸ್ವಗತ. ಅಲ್ಲಮರು ತಮ್ಮ ಮನಕ್ಕೆ ತಾವೇ ನಿವೇದಿಸಿಕೊಳ್ಳುತ್ತಾರೆ ಹೀಗೆ. ಮನದ ಸ್ವರೂಪವೇನು? ಹವಣಿಸಬಾರದ ಅಂದ್ರೆ ಅಳೆಯಲು ಬಾರದ ಅಖಂಡ ಬೆಳಗು, ನೀನೆಂಬ ಶಂಕೆ ಹಿಂಗಿ ತಾನೇ ತೋರುತ್ತಿಹುದೋ ಅದು, ಅಂದರೆ ನಾನೀ ಎಂಬ ಭೇದವಳಿದ ಅದ್ವೈತ ಮನೋಸ್ಥಿತಿ, ಅದು ಅಳಿಯಲು ಬಾರದ ಅಖಂಡ ಬೆಳಗಾದುದು. ಅದರ ನಿಜವರಿದರೆ ಅದೇ ಬ್ರಹ್ಮಜ್ಞಾನ, ಅದೇ ಮುಕ್ತಿ. ಮನದ ಸ್ವರೂಪವೇನು? ಹವಣಿಸಬಾರದ ಅಂದ್ರೆ ಅಳೆಯಲು ಬಾರದ ಅಖಂಡ ಬೆಳಗದು. ನೀನೆಂಬ ಶಂಕೆ ಹಿಂಗಿ ತಾನೇ ತೋರುತ್ತಿಹುದೋ ಅದು, ಅಂದರೆ ನಾನೀ ಎಂಬ ಭೇದವಳಿದ ಅದ್ವೈತ ಮನೋಸ್ಥಿತಿ, ಅದು ಅಳಿಯಲು ಬಾರದ ಅಖಂಡ ಬೆಳಗಾದುದು. ಅದರ ನಿಜವರಿದರೆ ಅದೇ ಬ್ರಹ್ಮಜ್ಞಾನ, ಅದೇ ಮುಕ್ತಿ, ಅದೇ ಲಿಂಗವನ್ನರಿವ ಸಹಜ ಭಕ್ತಿ. ಇದರ ಮುಂದಿನ ವಚನ ಅಂದ್ರೆ 987ನೇ ವಚನ ಮನದ ವರ್ಣನೆಗೆ ಮೀಸಲಾಗಿದೆ. ಮನವೆಂಬುದು ಕೇವಲ ಜ್ಯೋತಿ, ಅದು ವರ್ಣಾತೀತ. ಮನವ ನರಸುವಾಗ ಅದಕ್ಕೆ ತೋರಿದ ನಿಶ್ಚಯ ಮನದ ಪರಿಪೂರ್ಣತ್ವದ ನೆಲೆ. ಈ ನಿಜವನ್ನು ನಿಶ್ಚಯಿಸಿ ಆ ಮನವು ನಿರ್ಗಮಿಸಿದಲ್ಲಿ ಉಂಟಾಗುವುದೇ ಸಮ್ಯಕ್ ಜ್ಞಾನ. ಇದು ಆ ಮನದ ತೋರಿಕೆ. ಈ ಸಮ್ಯಕ್ ಜ್ಞಾನವೆಂಬ ಮನದ ತೋರಿಕೆಯ ಅಖಂಡ ಬೆಳಗಿನ ಹೊಳಹಿನೊಳಗೆ ಗುಹೇಶ್ವರ ಲಿಂಗದ ಶ್ರೀಚರಣವ ನರಸಿಕೊಂಡು ನಿಶ್ಚಿಂತವಾಗಿರು ಎಂದು ಅಲ್ಲಮ ತಮ್ಮ ಮನಕ್ಕೆ ತಾವೇ ನಿವೇದಿಸಿಕೊಳ್ಳುತ್ತಾರೆ. ಮಹಾಘನ ಲಿಂಗವ ನೆನೆವ ಮನದಲ್ಲಿ ತನುವಿನಾಶೆ ಇರುವುದಿಲ್ಲ. ಮಹಾಘನ ಲಿಂಗವ ನೆನೆವ ಮನದಲ್ಲಿ ತನುವಿನಾಶೆ ಇರುವುದಿಲ್ಲ. ಆ ಘನವಾದರೋ ಈ ನೆನೆವ ಮನವನ್ನು ಒಳಗೊಂಡೇ ಇರುತ್ತದೆ. ಅಂದರೆ ನೆನೆಯುವ ಕರ್ತೃವಾದ ಮನ ಮತ್ತು ನೆನಹಿಗೀಡಾದ ವಸ್ತು ಅಭಿನ್ನವಾಗಿರುತ್ತವೆ. ಇದರ ಪರಿಣಾಮ ನೆನೆವ ಮನವನೊಳಕೊಂಡ ಘನವನೇನೆಂಬೆನಯ್ಯ ತನ್ನಲ್ಲಿ ತಾನೇ ಆಗಿತ್ತು. ನೆನಹಳಿದ ನಿರಾಳವ ಕಂಡು ಬೆರಗಾದೆ ಅಂತ. ಇದು 1172ನೇ ವಚನ ಸಾಲು. ಜ್ಞಾನ, ಅರಿವು, ಕುರುಹು ಈ ಭೇದದ ಚರ್ಚೆಯನ್ನ ಮಂಡಿಸ್ತಕ್ಕಂಥ 2 ವಚನ ನೋಡೋಣ. ಜ್ಞಾನದಿಂದ ನಿಮ್ಮ ನರಿದಿಹೆನೆಂದೆಡೆ ಅರಿವಿಂಗೆ ಬಂದಾಗಲೇ ಕುರುಹು, ಕುರುವಿಂಗೆ ಕೇಡುಂಟು. ಜ್ಞಾನವೆಂಬುದೇನೋ ಮನೋಭೇದ. ಇಂತಪ್ಪ ಜ್ಞಾನದ ಕೈಯಲ್ಲಿ ಅರುಹಿಸಿಕೊಂಡಡೆ ನೀ ದೇವನಲ್ಲ. ಅರಿಯದಿದ್ದಡೆ ನಾ ಶರಣನಲ್ಲ. ನೀ ದೇವ ನಾ ಶರಣನೆಂತಾದೆ ಹೇಳ ಗುಹೇಶ್ವರ. 1195ನೇ ವಚನ. ಜ್ಞಾನದುದಯವೇ ಭಕ್ತ, ಜ್ಞಾನದ ಶೂನ್ಯವೇ ಐಕ್ಯ. ಇಂತಿ ಜ್ಞಾನದಾದ್ಯಂತವನರಿವರೇ ಜ್ಞಾನದಾದ್ಯಂತವನರಿವರೇ ಸರ್ವಜ್ಞನಾದ ಈಶ್ವರ ನೋಡ. ಜ್ಞಾನವೆಂಬುದು ಮನೋಭೇದ. ಎಂಥ ಮನೋಭೇದ? ಅರಿವಿಗೂ ಜ್ಞಾನಕ್ಕೂ ಸಂಬಂಧ ಎಂತಹುದು? ಅರಿವು ಕ್ರಿಯೆ ಮತ್ತು ಮನೋಸ್ಥಿತಿ ಎರಡೂ ಹೌದು. ಅರಿವು ಅಂತಕ್ಕಂಥದ್ದು ಕ್ರಿಯೆ ಮತ್ತು ಮನೋಸ್ಥಿತಿ ಅದು ಎರಡೂ ಹೌದು. ಈ ಎರಡನೇ ಅರ್ಥದಲ್ಲಿ ಅರಿವು ಜ್ಞಾನಕ್ಕೆ ಪರ್ಯಾಯ ಎನ್ನಿಸಬಹುದು. ಆದ್ದರಿಂದ ಅಲ್ಲಮರು
ಮೇಲಿನ ಮೊದಲ ವಚನದಲ್ಲಿ ಜ್ಞಾನವನ್ನು ಅರಿವಿಗೆ ತತ್ಸಮಾನವಾಗಿ ಬಳಸಿದ್ದಾರೆಂದೇ ನನ್ನ ಭಾವನೆ. ಶಿವನು ಅರಿವು ಜ್ಞಾನಕ್ಕೆ ಮೀರಿದವನು. ಈ ಅರಿವು ಜ್ಞಾನಕ್ಕೆ ನಿಲುಕುವುದು ಕೇವಲ ಕುರುಹು ಮಾತ್ರ. ಆದರೆ ಕುರುಹು ನಷ್ಟವಾಗದೆ ಶಿವಜ್ಞಾನ ದೊರಕುವುದಿಲ್ಲ. ಕುರುಹು ನಷ್ಟವಾಗಬೇಕಾದರೆ ಅರಿವು ಜ್ಞಾನ ನಷ್ಟವಾಗಿ ಮರೆವು ಅಥವಾ ಮಹದರಿವು ತಲೆದೋರಬೇಕು. ತನ್ನತ ಮರೆಯಬೇಕು, ತನ್ನ ಮನ ಒಳಿಯಬೇಕು, ನಾನೀ ಎಂಬ ಭೇದ ಒಳಿಯಬೇಕು. ಆಗಲೇ ಅದ್ವೈತ, ಮುಕ್ತಿ, ಶೂನ್ಯ, ಬಯಲ ದರ್ಶನ. ಆದ್ದರಿಂದ ಮೇಲಿನ ವಚನದಲ್ಲಿ ಅರಿವು ಜ್ಞಾನದಿಂದ ಅರಿಸಿಕೊಂಡರೆ ಅವನು ದೇವನಲ್ಲ. ಅರಿವು ಜ್ಞಾನದಿಂದ ಅರಿಸಿಕೊಂಡರೆ ಅವನು ದೇವನಲ್ಲ. ಅರಿಯದೇ ಇದ್ದರೆ ಇವನು ಶರಣನಲ್ಲ. ಇವನು ಅರಿಯಬೇಕು. ಆದರೆ ಈ ಅರಿವು ಜ್ಞಾನದ ಹಂತ ಭಕ್ತಿ ಹಂತ. ಕುರುಹು ಹಿಡಿದು ಮಹದರಿವ ಸಂಪಾದಿಸುವ ಆರಂಭದ ಹಂತ ಅದು. ಅದಕ್ಕೆ ಮೇಲಿನ 2ನೇ ವಚನದ ಸಾಲು ಹೇಳುತ್ತದೆ, ಜ್ಞಾನದುದಯವೇ ಭಕ್ತ, ಜ್ಞಾನದ ಶೂನ್ಯವೇ ಐಕ್ಯ ಅಂತ. ಶರಣನು ಭಕ್ತಿ ಹಂತದಲ್ಲಿಯೇ ನಿಲ್ಲುವುದಿಲ್ಲ. ಅವನು ಅರಿವು ಜ್ಞಾನವನ್ನ ಬಳಸಿಕೊಂಡು ಮುಂದಿನ ಹಂತದಲ್ಲಿ ಅವುಗಳನ್ನ ನಷ್ಟವಾಗಿಸಿ ಮಹದರಿವು ಮಹಾಜ್ಞಾನವನ್ನು ಅವನು ಸಂಪಾದಿಸಿಕೊಳ್ಳುತ್ತಾನೆ ಅಂತ. ಹೀಗೆ ಅಲ್ಲಮ ಪ್ರಭು ಹಲವಾರು ವಚನಗಳಲ್ಲಿ ಬಹಳ ಮಹತ್ವದ ಮನೋವೈಜ್ಞಾನಿಕ ಮಹತ್ವ ಮತ್ತು ಮನೋವೈಜ್ಞಾನಿಕ ಶಾಸ್ತ್ರದಿಂದ ನಿಕಷಕ್ಕೆ ಹಚ್ಚುವಂತಹ ವಿಚಾರಗಳನ್ನ ಮಂಡಿಸಿದ್ದಾರೆ. ಭಕ್ತನಿಗೆ ಅರಿವು, ಜ್ಞಾನ, ಮನ ಇವು ಆರಂಭಿಕ ಸಾಧನೆಯ ಸಾಧನಗಳು. ಗುರುವಿಂದ ಪಡೆದ ಲಿಂಗ ದೀಕ್ಷೆ ಮತ್ತು ಬೋಧನೆ ಉಪದೇಶದಿಂದ ಅವನಲ್ಲಿ ಶಿವಜ್ಞಾನದ ಅರಿವು ಉಂಟಾಗುತ್ತದೆ. ಈ ಅರಿವನ್ನ ಬಲಗೊಳಿಸಿ ಪಕ್ವಗೊಳಿಸಿಕೊಳ್ಳಲು ಇಷ್ಟಲಿಂಗವೆಂಬ ಕುರುಹು ಇರುತ್ತದೆ. ಅರಿವು ಕುರುಹಿನ ಸಂಬಂಧದ ಭಕ್ತನು ನಾ ಬೇರೆ ಶಿವ ಬೇರೆ ಎಂಬ ದ್ವೈತ ಜ್ಞಾನವನ್ನು ನಷ್ಟಗೊಳಿಸಿಕೊಳ್ಳುವತ್ತ ಸಾಗುವಲ್ಲಿ ತನ್ನ ಮನವನ್ನು ಅರಿವನ್ನು ನಷ್ಟಗೊಳಿಸಿಕೊಂಡು ತಾನು ಶಿವನು ಅಭಿನ್ನ ಎಂಬ ಶಿವಜ್ಞಾನವನ್ನು ಮಹದರಿವನ್ನು ಪಡೆಯುತ್ತಾ ಸಾಗಿ ಶರಣತ್ವವನ್ನು ಸಂಪಾದಿಸಿ ಲಿಂಗೈಕ್ಯ ಜ್ಞಾನವನ್ನು ಅವನು ಹೊಂದುತ್ತಾನೆ. ಶೂನ್ಯ, ಬಯಲು, ಲಿಂಗೈಕ್ಯ ಸ್ಥಿತಿ ಸಾಧಿಸಿದಾಗ ಅವನಲ್ಲಿ ಈ ಮುನ್ನವಿದ್ದ ಅರಿವು, ಮನ, ಜ್ಞಾನ ಈ ಯಾವುದೂ ಕೂಡ ಇರುವುದಿಲ್ಲ ಅಂತ. ಇಷ್ಟು ಇನ್ನೂ ಅನೇಕ ವಚನಗಳನ್ನ ನಾವು ನೋಡಬಹುದು. ಈ ವಿಚಾರ ದೀರ್ಘವಾಗ್ತದೆ ಅಂತ ಹೇಳಿ ಇಲ್ಲಿಗೆ ಈ ಚರ್ಚೆಯನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.